ನಂತಹ ಕಂಪನಿಗಳ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನ ಮತ್ತು ಮಾರ್ಗದರ್ಶನ ಸಿಗುತ್ತದೆ. ಜಾಯ್ ಆಫ್ ಇಂಗ್ಲಿಷ್ ಲರ್ನಿಂಗ್ ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ಇಂಗ್ಲಿಷ್ ಕೌಶಲ್ಯವನ್ನು ಹೆಚ್ಚಿಸಿದೆ. ಮುಂದಿನ ಜಾನಪದ ಕಲಾ ತಂಡ ತಮಟೆ ಮತ್ತು ನಗಾರಿ ಮೇಳೆ. ನಗಾರಿ ಒಂದು ದೊಡ್ಡ ಆಕಾರದ ಚರ್ಮವಾದ್ಯ. ಇದನ್ನ ಚರ್ಮವಾದ್ಯಗಳ ರಾಜ ಎಂದು ಕರೆಯುತ್ತಾರೆ. ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ವೈರಿಗಳ ಆಗಮನ ಸೂಚಿಸಲು ಹಾಗೂ ಯುದ್ಧದಲ್ಲಿ ಸೈನಿಕರಿಗೆ ಸ್ಫೂರ್ತಿ ತುಂಬಲು ಬಳಸುತ್ತಿದ್ದರು. ಹಾಗೆಯೇ ವಿಜಯೋತ್ಸವದ ಸಂಕೇತದಂತೆ ದೇವರ ಉತ್ಸವಗಳಲ್ಲಿ ಮಂಗಳವಾದ್ಯವೂ ಹೌದು. ನಗಾರಿ ಗೌರವ ಸಂಕೇತವೂ ಕೂಡ ಆಗಿದೆ. ಇದನ್ನ ಬಡಿಯುವುದು ಒಂದು ಕಲೆ. ಸಾಮಾನ್ಯವಾಗಿ ಜೋಡಿ ನಗಾರಿಗಳ ಬಳಕೆ ಹೆಚ್ಚು. 10 ನಗಾರಿಗಳನ್ನ ಒಟ್ಟಾಗಿ ಸೇರಿ ಜುಗಲ್ಬಂದಿಯಲ್ಲಿ ಲಯ ಮತ್ತು ತಾಳಬದ್ಧವಾಗಿ ಬಡಿದರೆ ಮಾತ್ರ ಅದರ ಸೊಗಸಾದ ಶಬ್ದ ಕಿವಿಗೆ ಇಂಪಾಗಿ ಕೇಳಿಸುತ್ತದೆ. ಇದರ ಹಿಂಭಾಗದಲ್ಲಿ ಸಾಗುತ್ತಿದೆ ಹಾಸನ ಜಿಲ್ಲೆಯ ಗೊಮ್ಮಟೇಶ್ವರ ಮತ್ತು ಕಾಫಿ ಸ್ತಬ್ಧ ಚಿತ್ರ. ಇಡೀ ವಿಶ್ವದಲ್ಲೇ ಅತ್ಯಂತ ಎತ್ತರದ ಏಕಶಿಲಾ ಮೂರ್ತಿ ಶ್ರವಣಬೆಳಗೊಳದ ಶ್ರೀ ಭಗವಾನ್ ಬಾಹುಬಲಿ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದ ವಿಂಧ್ಯಗಿರಿ ಬೆಟ್ಟದಲ್ಲಿ ನೆಲೆಗೊಂಡಿರುವ ಭಗವಾನ್ ಬಾಹುಬಲಿ ಮೂರ್ತಿ ಇಡೀ ಜಗತ್ತಿಗೆ ಶಾಂತಿ ಮತ್ತು ತ್ಯಾಗದ ಪ್ರತೀಕವಾಗಿ ಕಂಗೊಳಿಸುತ್ತಿದೆ. 58 ಅಡಿ ಎತ್ತರವಿರುವ ಭಗವಾನ್ ಬಾಹುಬಲಿ ಮೂರ್ತಿ ವಿಶ್ವದಲ್ಲಿಯೇ ಅತಿ ಎತ್ತರದ ಏಕಶಿಲಾ ಮೂರ್ತಿಯಾಗಿದೆ. 10ನೇ ಶತಮಾನದಲ್ಲಿ ಚಾವುಂಡರಾಯ ಇದನ್ನು ಕೆತ್ತಿಸಿರುವುದಾಗಿ ಇತಿಹಾಸವಿದೆ. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಜೈನ ಧರ್ಮದ ಪುಣ್ಯ ಸ್ಥಳವಾಗಿದೆ. 12 ವರ್ಷಕ್ಕೆ ಒಮ್ಮೆ ಭಗವಾನ್ ಬಾಹುಬಲಿ ವಿಗ್ರಹಕ್ಕೆ ಮಹಾಮಸ್ತಕಾಭಿಷೇಕ ನೆರವೇರುತ್ತದೆ. ಹಾಸನ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಕಾಫಿ ಬೆಳೆಯೂ ಕೂಡ ಪ್ರಮುಖವಾದದ್ದು. ಭಾರತದ ಪಶ್ಚಿಮ ಕರಾವಳಿಯ ಉದ್ದಕ್ಕೂ ಹರಡಿಕೊಂಡಿರುವ ಪ್ರಾಕೃತಿಕ ಪರ್ವತ ಶ್ರೇಣಿ ಪಶ್ಚಿಮ ಘಟ್ಟ. ಇದಕ್ಕೆ ಸಹ್ಯಾದ್ರಿ ಎಂದು ಹೆಸರು. ಈ ಸಹ್ಯಾದ್ರಿ ಪರ್ವತ ಶ್ರೇಣಿಗೆ ಹೊಂದಿಕೊಂಡಂತೆ ಹಾಸನ ಜಿಲ್ಲೆಯ ತಾಲೂಕುಗಳೆಂದರೆ ಸಕಲೇಶಪುರ, ಆಲೂರು, ಬೇಲೂರು. ಈ ತಾಲೂಕುಗಳು ಪಶ್ಚಿಮ ಘಟ್ಟಕ್ಕೆ ಹೊಂದಿಕೊಂಡಿರುವ ಕಾರಣಕ್ಕೆ ಹಾಸನ ಜಿಲ್ಲೆಯನ್ನು ಅರೆಮಲೆನಾಡು ಎಂದು ಕರೆಯುತ್ತಾರೆ. ಈ ಭಾಗದ ರೈತರಿಗೆ ಆದಾಯದ ಮೂಲವಾಗಿರುವ ಪ್ರಮುಖ ವಾಣಿಜ್ಯ ಬೆಳೆ ಎಂದರೆ ಅದುವೇ ಕಾಫಿ. ಕರ್ನಾಟಕ ರಾಜ್ಯದಿಂದ ಉತ್ಪಾದನೆಯಾಗುವ ಕಾಫಿ ಉದ್ಯಮಕ್ಕೆ ಹಾಸನ ಜಿಲ್ಲೆಯೂ ಕೂಡ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ. ಆ ಮೂಲಕ ಭಾರತ ದೇಶದ ಕಾಫಿ ಉದ್ಯಮದಲ್ಲಿ ತನ್ನದೇ ಆದ ವಿಶೇಷ ಸ್ಥಾನ ಗಳಿಸಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಫಿ ರೈತರ ಬಾಳಿಗೆ ವರದಾನವಾಗಿದೆ, ಒಡನಾಡಿಯಾಗಿದೆ. ಹಾಸನ ಜಿಲ್ಲೆಯ ಸ್ತಬ್ಧ ಚಿತ್ರದ ನಂತರ ನಾವು ಕಾಣ್ತಾ ಇರೋದು ಕೋಲಾಟ ಕಲೆ. ಶ್ರೀ BT ಮಾನವ ಹೊಯ್ಸಳ ಜಾನಪದ ಕಲಾ ತಂಡ ಹಾಸನ ಇವರ ತಂಡ ಕೋಲಾಟವನ್ನ ಪ್ರದರ್ಶನ ಮಾಡ್ತಾ ಇದೆ. ಅದರ ನಂತರ ನಗಾರಿ ಹಾಗೂ ತಮಟೆ ಕಲಾ ತಂಡವನ್ನು ಕೂಡ ನೋಡ್ತಾ ಇರ. ಮೂಲೆ ಹಿಡಿಯದ ಮುದುಕರಿಲ್ಲ, ಕೋಲು ಆಡದ ಊರಿಲ್ಲ ಎಂಬ ಗಾದೆ ಮಾತು ನಿಜ. ಕರ್ನಾಟಕದಲ್ಲೇ ಅಲ್ಲ, ಇಡೀ ಭಾರತ ಖಂಡದಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರಚಲಿತವಿರುವ ಒಂದು ಪ್ರಮುಖ ಕಲೆ ಕೋಲಾಟ. ಜನಪದರ ಜೀವನದಲ್ಲಿ ಒಂದಾಗಿ ಬೆಳೆದು ಬಂದಿದೆ. ಹಬ್ಬ, ಹುಣ್ಣಿಮೆ, ಜಾತ್ರೆ, ಉತ್ಸವ, ಮದುವೆ, ಮುಂಜಿ, ಸುಗ್ಗಿ ಇನ್ನು ಮುಂತಾದ ಸಂದರ್ಭಗಳಲ್ಲಿ ಸಡಗರದ ಮನರಂಜನೆಗಾಗಿ ಕೋಲು ಹುಯ್ಯುತ್ತಾರೆ. ಗಟ್ಟಿ ಬಿದಿರು, ಕಾರೆ ತೇಗದಂತಹ ಮರಗಳಿಂದ ಮಾಡಿದ ಕೋಲು, ತಾಳ, ದಮ್ಮಡಿ ಮತ್ತು ಗೆಜ್ಜೆ ಇದಕ್ಕೆ ಬೇಕಾಗಿರುವ ಸಾಧನಗಳು. ಇದರಲ್ಲಿ ವೇಷಭೂಷಣವೂ ಇರಬೇಕೆಂದಿಲ್ಲ. ಕೋಲಿನ ಕಣಿಗಳಿಗೆ ತಾಳ, ಸ್ವರವೆತ್ತಿ ಹಾಡುವ ಕಂಠ ಇವಿಷ್ಟೇ ಇದರ ಬಂಡವಾಳ. ಬೀದರ್ ಜಿಲ್ಲೆಯಿಂದ ಬಂದಿದೆ. ಬೀದರ ಕೋಟೆಯನ್ನು ಒಳಗೊಂಡಿರುವಂತಹ ಸ್ತಬ್ಧ ಚಿತ್ರ. ಬೀದರ್ ಕೋಟೆಯನ್ನು ಬಹುಮನಿ ರಾಜವಂಶದ ಸುಲ್ತಾನ ಅಲಾವುದ್ದೀನ್ ಬಹುಮನ್ 1426ರಲ್ಲಿ ನಿರ್ಮಿಸಿದನು. ಬೀದರ್ ಬಹುಮನಿ ಸುಲ್ತಾನರ ರಾಜಧಾನಿಯಾಗಿತ್ತು. ಬೀದರ್ ಕೋಟೆಯನ್ನು ದೇಶದ ಅತ್ಯಂತ ಅಸಾಧಾರಣ ಕೋಟೆ ಎಂದು ಪರಿಗಣಿಸಲಾಗಿದೆ. ಬೀದರ್ ಕೋಟೆಯು ಪರ್ಷಿಯನ್ ವಾಸ್ತುಶಿಲ್ಪದ ದಟ್ಟವಾದ ಪ್ರಭಾವದಿಂದ ನಿರ್ಮಾಣಗೊಂಡಿದೆ. ಕೋಟೆಯಲ್ಲಿ ನೋಡಬಹುದಾದಂತಹ ಸ್ಮಾರಕಗಳೆಂದರೆ ಸೋಲಾಕಂಬ ಮಸೀದಿ, ಗಗನ ಮಹಲ್, ದಿವಾನ್ ಇ ಆಮ್, ಹಜಾರ್ ಕೊಠಾರಿ, ನೌಬತ್ ಖಾನಾ, ಲೋಹದ ಫಿರಂಗಿಗಳೊಂದಿಗೆ ಅಷ್ಟಭುಜಾಕೃತಿ ಆಕಾರದ 37 ಬುರುಜುಗಳಿವೆ. ಬೀದರ್ನ ಅತ್ಯಂತ ವೈಶಿಷ್ಟ್ಯವೆಂದರೆ ಐತಿಹಾಸಿಕ ಕರೇಜ್ ನೀರು ಸರಬರಾಜು ವ್ಯವಸ್ಥೆ. ಕರೇಜ್ ವ್ಯವಸ್ಥೆಯನ್ನು ಬಹುಮನಿ ರಾಜರು 15ನೇ ಶತಮಾನದಲ್ಲಿ ನಿರ್ಮಿಸಿದರು. ಬೀದರ್ ಕೋಟೆಯನ್ನು ಯುನೆಸ್ಕೋ ಸಂಸ್ಥೆಯು 2014ರಲ್ಲಿ ವಿಶ್ವ ಪಾರಂಪರಿಕ ತಾಣವೆಂದು ಘೋಷಿಸಿದೆ.
ಬೀದರ್ ಜಿಲ್ಲೆಯ ಸ್ತಬ್ಧ ಚಿತ್ರದ ನಂತರ ತೆರಳುತ್ತಾ ಇರುವಂತಹ ಜಾನಪದ ಕಲಾವಿದರ ತಂಡ ಲಂಬಾಣಿ ನೃತ್ಯವನ್ನ ಮಾಡ್ತಾ ಇದ್ದಾರೆ. ಶ್ರೀಮತಿ ಪಾರ್ವತಿ ಮಲ್ಲಪ್ಪ ಸಂಗೊಳಗ ಮಾಧವನಗರ ಬೀದರ್ ಜಿಲ್ಲೆ, ಶ್ರೀಮತಿ ಕಮಲಿಬಾಯಿ ಗಾಂಧಿನಗರ ತಾಂಡ ಯಾದಗಿರಿ ಜಿಲ್ಲೆ. ಕರ್ನಾಟಕದಲ್ಲಿ ಲಂಬಾಣಿ ಜನರು ಒಂದು ವಿಶಿಷ್ಟ ಜನಾಂಗ. ರಾಜಸ್ಥಾನದ ಪರಂಪರೆಯವರೆಂದು ಹೇಳುವ ಈ ಜನಾಂಗ ತನ್ನದೇ ಆದ ಸಂಸ್ಕೃತಿಯನ್ನ ಉಳಿಸಿಕೊಂಡು ಬಂದಿದೆ. ಇವರು ತಾಂಡಾದಲ್ಲಿ ವಾಸಿಸುತ್ತಾರೆ. ಲಂಬಾಣಿ ಕುಣಿತದಲ್ಲಿ ಮಹಿಳೆಯರಿಗೆ ಪ್ರಾಮುಖ್ಯತೆ. ಲಂಬಾಣಿ ಸ್ತ್ರೀಯರ ವೇಷಭೂಷಣವು ವೈಶಿಷ್ಟ್ಯಪೂರ್ಣವಾಗಿ ಬುಡಕಟ್ಟನ್ನ ಬಿಂಬಿಸುತ್ತದೆ. ಕೆಂಪು ಲಂಗ, ಅದಕ್ಕೆ ಸೊಗಸಾದ ಕಸೂತಿ, ಅಂಚಿನಲ್ಲಿ ಜೋಡಿಸಿದ ಗಾಜಿನ ಬಿಲ್ಲೆಗಳು, ಕೈಗೆ ದಂತದ ಬಳೆಗಳು, ಕೊರಳಿಗೆ ಲೋಹದ ಸರಗಳು, ಕಿವಿಗೆ ಬುಗುಡಿ, ಮುಂಗುರುಳಿಗೆ ಬೆಳ್ಳಿಯ ಸರದ ಕಚ್ಚುಗಳು, ಹಾಗೆ ಕೈಕಾಲುಗಳಿಗೆ ಬೆಳ್ಳಿಯ ಹುಂಗುರ, ಕಾಲಿಗೆ ಕಾಲಂದಿಗೆ, ತಲೆಗೆ ಗುಗ್ಗರಿ, ಮೂಗಿಗೆ ಮೂಗತಿ, ಮೈ ಮೇಲೆ ಕವಡೆಗಳ ಸರಮಾಲೆ. ಇವೆಲ್ಲವುಗಳ ಕಲಾತ್ಮಕ ಸಮ್ಮೇಳನ ಲಂಬಾಣಿ ಮಹಿಳೆಯರ ವೇಷ. ಲಂಬಾಣಿ ಮಹಿಳೆಯರ ಕುಣಿತದ ರೀತಿ ಬಹು ಆಕರ್ಷಣೀಯ. ದಾವಣಗೆರೆ ಜಿಲ್ಲೆಯ ಸ್ತಬ್ಧ ಚಿತ್ರ ಮನೆ ಮನೆಗೆ ಗಂಗೆ. ಕರ್ನಾಟಕ ಸುಸ್ಥಿರ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಯೋಜನೆಯ ಅಡಿಯಲ್ಲಿ ಮನೆ ಮನೆಗೆ ಗಂಗೆ ಯೋಜನೆಯಡಿ ಪ್ರತಿ ಮನೆಗೆ ನಳ ಸಂಪರ್ಕ ಕಲ್ಪಿಸಲಾಗುತ್ತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ 100 ಗ್ರಾಮಗಳನ್ನು ಡಿಸೆಂಬರ್ 2025 ಒಳಗಾಗಿ 24/7 ಕುಡಿಯುವ ನೀರು ಗ್ರಾಮಗಳೆಂದು ಘೋಷಣೆ ಮಾಡಲು ಉದ್ದೇಶಿಸಲಾಗಿದೆ. ಇದುವರೆಗೂ ಜಿಲ್ಲೆಯಲ್ಲಿ 51 ಜನವಸತಿ ಗೃಹಗಳನ್ನು ಸೇರಿಸಿ ಗ್ರಾಮಗಳನ್ನು 24/7 ಕುಡಿಯುವ ನೀರು ಸರಬರಾಜು ಗ್ರಾಮಗಳೆಂದು ಘೋಷಿಸಲಾಗಿದೆ. ರಾಜ್ಯದ ಒಟ್ಟು 119 ಗ್ರಾಮಗಳು 24/7 ಕುಡಿಯುವ ನೀರು ಗ್ರಾಮಗಳೆಂದು ಘೋಷಿಸಲಾಗಿದೆ. ರಾಜ್ಯದ ಅಂಕಿ ಅಂಶಗಳನ್ನು ಹೋಲಿಕೆ ಮಾಡಿದ್ದಲ್ಲಿ ದಾವಣಗೆರೆ ಜಿಲ್ಲೆ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಒಟ್ಟು 799 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಕಾರ್ಯಗತಗೊಳಿಸಿದ್ದು, ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದೆ. ವಾರ್ಷಿಕ ನಿರ್ವಹಣೆಯನ್ನು ಸಹ ಮಾಡಲಾಗುತ್ತಿದೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ನ ಸ್ತಬ್ಧ ಚಿತ್ರದ ನಂತರ ಮತ್ತೊಂದು ಕಲಾ ತಂಡ ವೀರಗಾಸೆಯ ವೇಷದಲ್ಲಿ ಕಲಾವಿದರು ಹಾಗೂ ನಗಾರಿಯನ್ನ ಬಡಿಯುತ್ತಾ ಕಲಾವಿದರು ಸಾಕ್ತಾ ಇದ್ದಾರೆ. ಹಾಗೆ ಡೊಳ್ಳಿನ ತಂಡ ಕೂಡ ವಿಶೇಷವಾಗಿ ಸಾಕ್ತಾ ಇದೆ. ಮಳೆಯ ನಡುವೆಯೂ ಕೂಡ ಕಲಾವಿದರ ಆಸಕ್ತಿ ಸ್ವಲ್ಪವೂ ಕೂಡ ಕುಂದಿಲ್ಲ. ಹಾಗೆ ಪ್ರೇಕ್ಷಕರು ಕೂಡ ಬಹಳ ಕುತೂಹಲದಿಂದ ಈ ಒಂದು ಜಂಬೂ ಸವಾರಿಯ ಜಾನಪದ ಕಲಾ ತಂಡಗಳು ಹಾಗೂ ಸ್ತಬ್ಧ ಚಿತ್ರಗಳ ಮೆರವಣಿಗೆಯನ್ನ ವೀಕ್ಷಿಸ್ತಾ ಇದ್ದೀರಾ ಬಂಧುಗಳೇ. ವಿಜಯದಶಮಿಯ ಮೆರವಣಿಗೆಯ ಹೊತ್ತಿನಲ್ಲಿ ಒಂದಿಷ್ಟಾದರೂ ಮಳೆಯ ಸಿಂಚನಗೈಯೋದು ಅದು ಶುಭಕರ ಅನ್ನುವಂಥ ಭಾವನೆಯೇ ಇದೆ. ನೂರಾರು ವರ್ಷಗಳಿಂದಲೂ ವಿಜಯದಶಮಿಯ ಈ ಮಹೋತ್ಸವದಲ್ಲಿ ಮಳೆಯ ಸಿಂಚನವಾದರೆ ಅದು ಶುಭದ ಸಂಕೇತ ಎನ್ನುವಂಥ ನಂಬಿಕೆ ಇದೆ. ಮುಂದಿನ ವರ್ಷವೂ ಕೂಡ ಸುಭಿಕ್ಷತೆ ಬರಲಿದೆ ಅನ್ನೋದಕ್ಕೆ ಮುನ್ಸೂಚನೆಯಾಗಿ ವರುಣದೇವ ಕೃಪೆಯನ್ನು ಮಾಡಿದ್ದಾನೆ. ಈ ಬಾರಿ ವಾಡಿಕೆಗೂ ಮುನ್ನವೇ ಎಲ್ಲ ಕೆರೆಕಟ್ಟೆಗಳು, ಅಣೆಕಟ್ಟೆಗಳು ತುಂಬಿ ತುಳುಕಾಡುತ್ತಿವೆ. ಮುಂದಿನ ಬಾರಿಯೂ ಇದೇ ರೀತಿ ಸಮೃದ್ಧಿ ಬರಲಿ, ಜಲ ಸಮೃದ್ಧಿಯಾಗಲಿ ಎನ್ನುವಂಥ ಆಶಯದಿಂದ ಮುಂದಿನ ಸ್ತಬ್ಧ ಚಿತ್ರವನ್ನು ನಾವು ನೋಡೋಣ. ಚಿತ್ರದುರ್ಗ ಜಿಲ್ಲೆ ರಾಜವೀರ ಮದಕರಿ ನಾಯಕ 1490